ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಗೇಪಲ್ಲಿಯಲ್ಲಿ ಅಸಂಖ್ಯಾತ ಭಕ್ತ ಸಮೂಹ ಕರಗ ವೈಭವವನ್ನು ಕಣ್ತುಂಬಿಸಿಕೊಂಡ ಜನ. ಬಾಗೇಪಲ್ಲಿ ಪಟ್ಟಣದ ಶ್ರೀ ಧರ್ಮರಾಯ ಸ್ವಾಮಿ ಗಂಗಮ್ಮ ದೇವಿಯ 35ನೇ ವರ್ಷದ ಕರಗ ಮಹೋತ್ಸವ ಶನಿವಾರ ರಾತ್ರಿ ವಿಜೃಂಭಣೆಯಿಂದ ಜರುಗಿತು. ಇಂದು ನಡೆದ ಕರಗ ಮಹೋತ್ಸವವನ್ನು ಸಹಸ್ರಾರು ಭಕ್ತರು ಕಣ್ತುಂಬಿಕೊಂಡು ವೈಭವದ ಕರಗ ಮಹೋತ್ಸವಕ್ಕೆ ಸಾಕ್ಷಿಯಾದರು. ಟಮಟೆ ಮತ್ತು ವಾದ್ಯದ ತಾಳಕ್ಕೆ ತಕ್ಕಂತೆ ಕರಗ ಹೊತ್ತ ಪೂಜಾರಿ ಹೆಜ್ಜೆ ಹಾಕಿದ್ದು ನಡೆದಿದ್ದ ಸಹಸ್ರಾರು ಭಕ್ತರನ್ನ ಮಂತ್ರಮುಗ್ಧರನ್ನಾಗಿಸಿತ್ತು. ಕರಗ ಹೊತ್ತಿದ್ದ ಮೇಲೂರು ವಾಹಿನಿಕುಲ ಕ್ಷತ್ರಿಯ ಧರ್ಮೇಶ್ ಹಾಗೂ ತಂಡದವರಿಂದ ಈ ಬಾರಿಯೂ ಕರಗವನ್ನು ಹೊತ್ತಿದ್ದರು. ವೀರಕುಮಾರರು ಗೋವಿಂದ ಗೋವಿಂದ ಎಂದು ಜಯಘೋಷ ಕೂಗುತ್ತಾ ಕರಗವನ್ನು ಬರಮಾಡಿಕೊಂಡರು. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರು ಶ್ರೀ ಗಂಗಮ್ಮ ದೇವಿಯ ಕರಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ದೇವಾಲಯದ ಪ್ರಾಂಗಣವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ಕರಗವು ಹೊರ ಬರುತ್ತಿದ್ದಂತೆಯೇ ಸಾವಿರಾರು ಭಕ್ತರು ಮಲ್ಲಿಗೆ ಹೂವಿನ ಕರಗಕ್ಕೆ ಹೂವು ಚೆಲ್ಲಿ ಸಂಭ್ರಮದಿಂದ ಬರಮಾಡಿಕೊಂಡರು. ಬಾಗೇಪಲ್ಲಿ ಪಟ್ಟಣದ ಬಸ್ ನಿಲ್ದಾಣ, ಕೆಇಬಿ ರಸ್ತೆ, ರಾಘವೇಂದ್ರ ಸ್ವಾಮಿ ಬೀದಿ, ಆವುಲಮಂದೆ ರಸ್ತೆ, ಡಾರ್ಲರ್ಸ್ ಕಾಲೋನಿ, ಜನರ್ಲು ಬಜಾರ್, ಕುಂಬಾರ ರಸ್ತೆ, ನೇತಾಜಿ ಸರ್ಕಲ್, ಗೂಳೂರು ವೃತ್ತ, ಕೊತ್ತಪಲ್ಲಿ ರಸ್ತೆ, ನ್ಯಾಷನಲ್ ಕಾಲೇಜ್ ವಿವಿಧ ಬೀದಿಗಳಲ್ಲಿ ಸಾಗಿ ಬಂದ ಕರಗ ಉತ್ಸವವನ್ನು ಭಕ್ತರು ಕಣ್ತುಂಬಿಕೊಂಡರು. ಇನ್ನು ಈ ಧರ್ಮರಾಯ ಸ್ವಾಮಿ ಗಂಗಮ್ಮ ದೇವಿಯ ಕರಗ ಉತ್ಸವದ ಹಿನ್ನೆಲೆಯಲ್ಲಿ ಮಹಿಳೆಯರು ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ಅಲಂಕಾರ ಮಾಡಲಾಗಿತ್ತು. ಕರಗೋತ್ಸವ ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಕರಗವು ಪಟ್ಟಣದ ವಿವಿಧ ದೇವಾಲಯಗಳ ಹಾಗೂ ಪ್ರಮುಖ ಬೀದಿಗಳಲ್ಲಿ ಸಾಗುವ ಜನರು ಆರತಿ ಬೆಳಗಿ ಕರಗದ ಮೇಲೆ ಮಲ್ಲಿಗೆ ಹೂವು ಎರಚಿ ಜನರು ಭಕ್ತಿ ಸಮರ್ಪಿಸಿದರು. ಕರಗ ಹೋದ ಕಡೆಯಲ್ಲೆಲ್ಲ ತಮಟೆ ವಾದ್ಯ ತಂಡಗಳನ್ನು ನಿಯೋಜನೆ ಮಾಡಲಾಗಿತ್ತು. ತಮಟೆ ವಾದನಕ್ಕೆ ತಕ್ಕಂತೆ ಕರಗವು ಹೆಜ್ಜೆ ಹಾಕಿ ಮುಂದೆ ಸಾಗುವ ಮಲ್ಲಿಗೆ ಹೂಗಳನ್ನು ಕರಗಗೆ ಅರ್ಪಿಸುವ ಮೂಲಕ ಜನರು ಭಕ್ತಿಭಾವ ಮೆರೆದರು. ಸಹಸ್ರಾರು ಮಂದಿ ಭಕ್ತರು ವೈಭವದ ಕರಗ ಉತ್ಸವವನ್ನು ಕಣ್ತುಂಬಿಕೊಂಡಿದ್ದು, ಅಂದು ವಿವಿಧ ದೇವರುಗಳ ಪಲ್ಲಕ್ಕಿಗಳ ಉತ್ಸವ ಕೂಡ ಆಯೋಜಿಸಲಾಗಿತ್ತು. 26ನೇ ತಾರೀಖಿನಂದು ವಿಜೃಂಭಣೆಯ ಒನಕೆ ಕರಗ ಹಾಗೂ 7 ಕಳಶಗಳ ವಿಶೇಷ ಆಕರ್ಷ ನೃತ್ಯ ಮಹೋತ್ಸವದಿಂದ ಬಾಗೇಪಲ್ಲಿನಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಕರಗ ಮಹೋತ್ಸವಕ್ಕೆ ಬಂದ ಜನಸಾಗರಕ್ಕೆ ಬಿಜೆಪಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಮುಖಂಡ ಮುನಿರಾಜುರವರಿಂದ ತಟ್ಟೆ ಇಡ್ಲಿ ಹಾಗೂ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಭಾವೈಕ್ಯತೆಯ ಪ್ರತೀಕವಾದ ಕರಗ ಉತ್ಸವ ಕೊನೆಗೂ ಮಲ್ಲಿಗೆಯ ಕಂಪು ಅರಳಿಸಿ ಇಂದು ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಕರಗ ಕಂಡು ಭಕ್ತರ ಹರ್ಷೋದ್ಧಾರ ಮುಗಿಲು ಮುಟ್ಟಿತು. ಸಂದರ್ಭದಲ್ಲಿ ಗಂಗಮ್ಮ ದೇವಿ ಕರಗದ ಟ್ರಸ್ಟ್ ಪದಾಧಿಕಾರಿಗಳಾದ ನರಸಿಂಹನಾಯ್ಡು, ಎಜಿ ಸುಧಾಕರ್, ಆದಿಮೂರ್ತಿ, ಗಡ್ಡಂ ನರಸಪ್ಪ, ಗೋಪಾಲ, ಸೂರ್ಯನಾರಾಯಣ, ಪುರಸಭೆ ಸದಸ್ಯರಾದ ಎ ನಂಜುಂಡಪ್ಪ, ಗಡ್ಡಂ ರಮೇಶ್, ಮಾಜಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರೇಂದ್ರ ಹಾಗೂ ಇನ್ನು ಮುಂತಾದವರು ಪ್ರಮುಖರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ರನ್ನಗೋಪಾಲ ರೆಡ್ಡಿ, ಟಿವಿ 9 ಕನ್ನಡ ನ್ಯೂಸ್, ಬಾಗೇಪಲ್ಲಿ.